ಈಗ ಈಗ ಈ ಒಂದು ವಾತಾವರಣದಲ್ಲಿ ಉಷ್ಣಾಂಶ ಏರ್ಕೊಂಡಿದೆ, ಈ ಸಮಯದಲ್ಲೂ ಕೂಡ ಸುಣ್ಣ ಬಳಸೋದು ಸೂಕ್ತ ಅನ್ಸುತ್ತೆ ಸರ್ ಅದು? ಮೇಡಮ್, ತುಂಬ ಬಹಳಷ್ಟು ನಮ್ಮ ಬೆಳೆಗಾರ ಬಾಂಧವರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸುಣ್ಣದ ಬಳಕೆ ಎಲ್ಲ ಋತುಗಳಲ್ಲಿ ಮಾಡಲೇಬೇಕು, ಕಡ್ಡಾಯ. ಅದು ಹೇಗೆ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಲಘುವಾಗಿ, ಚಳಿಗಾಲದಲ್ಲಿ ಮಧ್ಯಮವಾಗಿ ಮತ್ತು ಮಳೆಗಾಲದಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಅದನ್ನು ಧೂಳೀಕರಿಸಬೇಕಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಮಗೆ ಹನಿ ಬೀಳ್ತಾ ಇರಬೇಕಾದಾಗೆ ಮೋಡ ಹಾಕಿದಾಗ ಗಾಳಿಯಲ್ಲೇ ತೇವಾಂಶ ಜಾಸ್ತಿ ಇರುತ್ತೆ, ಆದ್ದರಿಂದ ಜಾಸ್ತಿ ಬಳಕೆ ಮಾಡಬೇಕು. ಸಾಧಾರಣವಾಗಿ ಒಂದು 100 ಮೂಟೆಗೆ 50 kg ಸುಣ್ಣವನ್ನು ಬಳಸುವಂಥ ಸಂದರ್ಭ ಆಗುತ್ತೆ. ಆದರೆ ಬೇಸಿಗೆಯಲ್ಲಿ ಸಹ ಲಘುವಾಗಿ ಒಂದು 20 kg ಆದ್ರೂ ಒಂದು 100 ಮೂಟೆಗೆ ಆ ಬೆಳೆ ಮುಗಿಯುವಷ್ಟೊತ್ತಿಗೆ ಅದನ್ನು ಪ್ರತಿದಿನ ಬೆಳೆಗೆ ಧೂಳೀಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಇದಕ್ಕೇನಾದರೂ ತರಬೇತಿ ಅಂತ ಕೊಡ್ತೀರಾ ಸರ್, ಅಥವಾ ಅವರಿಗೆ ಗೊತ್ತಿರುತ್ತಾ ಇದನ್ನ ಯಾವ ಈಗ ರೀತಿ ಸಾಧಾರಣ ಬಳಸಬೇಕು ಅಂತ? ಈ ಸುಣ್ಣದ ಬಳಕೆ ಏನಿದೆ ನಮ್ಮ ಎಲ್ಲ ಬೆಳೆಗಾರರಿಗೆ ಸಾಧಾರಣವಾಗಿ 100ಕ್ಕೆ 100 ಗೊತ್ತಿದೆ. ನಮ್ಮ ತರಬೇತಿ ಶಾಲೆಗಳಲ್ಲಿ ಅವರಿಗೆ ನಾವು 3 ರಿಂದ 5 ದಿವಸದ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಈಗ ನಮ್ಮ ತರಬೇತಿ ಶಾಲೆಯಿಂದ 1 ದಿನದ ತರಬೇತಿಯನ್ನು ಸಹ ನಮ್ಮ ಬೆಳೆಗಾರರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅದು ರೇಷ್ಮೆ ಬೆಳೆಯತಕ್ಕಂಥ ಹೆಚ್ಚಿನ ರೇಷ್ಮೆ ಬೆಳೆಗಾರ ಇರತಕ್ಕಂಥ ಹಳ್ಳಿಗಳಲ್ಲಿ ಹೋಗಿ ತರಬೇತಿ ಸಂಸ್ಥೆಯಿಂದ ಅಲ್ಲೇ ಒಂದು ತರಬೇತಿ 1 ದಿನದ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮಲ್ಲಿ ಇಲಾಖೆಯಿಂದ ಮಾಡ್ತಾ ಇದ್ದಾರೆ ಮೇಡಮ್. ಸರ್, ಈಗ ಫಾಗರ್ ಅಂತ ಒಂದು ಬಳಕೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀರಾ? ಮೇಡಮ್, ಈಗ ಏನಿದೆ, ಇದೇನು ಚರ್ಚೆ ಮಾಡಿದ್ವಿ, ಇದರಲ್ಲಿ ಸಂಪೂರ್ಣವಾಗಿ ನೀರನ್ನು ಮಾತ್ರ ಬಳಸಿ ಬೆಳೆ ಮಾಡ್ತಕ್ಕಂಥದ್ದು ಕೂಡ ಒಂದು ಕ್ರಮ ಇದೆ. ಏನಂತ ಹೇಳಿದ್ರೆ, ಬೆಳಗ್ಗೆಯಿಂದ ಈ ಚಾಕಿ ಹಂತದಿಂದಲೂ ಹುಳು ಹಣ್ಣಾಗಿ ಬರುವವರೆಗೂ ಸಂಪೂರ್ಣವಾಗಿ ನೀರನ್ನು ಸಿಂಪಡಿಸಿ ಬೆಳೆ ಮಾಡ್ತಕ್ಕಂಥ ಕ್ರಮ ಇದೆ. ಆ ಕ್ರಮವನ್ನು ನಾವು ಬಳಕೆ ಮಾಡೋಂಥ ಸಂದರ್ಭದಲ್ಲಿ ಯಾವುದೇ ಗ್ಯಾಪ್ ಇಲ್ದಂಗೆ, ಯಾವುದೇ ಇದಂಗೆ ಪ್ರಾರಂಭದಿಂದಲೂ ಕೊನೆವರೆಗೂ ಅದನ್ನು ಬಳಕೆ ಮಾಡಿದಾಗ ಒಂದೇ ರೀತಿ ವಾತಾವರಣಕ್ಕೆ ಹೊಂದಿಕೊಂಡು ಸೊಪ್ಪು ಚೆನ್ನಾಗಿ ನೀರು ಸಿಂಪರಣೆ ಮಾಡಿದ್ರೂ ಸಹ ಸೊಪ್ಪನ್ನು ತಿಂತಕ್ಕಂಥದ್ದು ಅವಕಾಶ ಇದೆ. ಇಲ್ಲದೇ ಇದ್ದ ಸಂದರ್ಭದಲ್ಲಿ ಈ ಫಾಗರ್ಗಳನ್ನು ಮೇಲ್ಗಡೆ ಚಾವಣಿಯಲ್ಲಿ ಮತ್ತು ಕಿಟಕಿ ಪಕ್ಕದಲ್ಲಿ ಈ ಚಾವಣಿ ಅನ್ವಡಿಸ್ಬೋದು, ಅಥವಾ ಮೇಲ್ಭಾಗದಲ್ಲಿ ತೆಂಗಿನ ಗರಿಗಳು, ಆಮೇಲೆ ಉಳಿದಕ್ಕಂಥ ಅಗ್ರಿಕಲ್ಚರ್ ವೇಸ್ಟನ್ನು ಹಾಕಿ ಸ್ಪ್ರಿಂಕ್ಲರ್ಗಳನ್ನು ಅಂದರೆ ಈ ಸಿಂಪರ್ಕಗಳನ್ನು ಅಳವಡಿಸಿ ಮಾಡಿದಾಗ ಕೂಡ ತಂಪಾಗುತ್ತೆ, ತೇವಾಂಶ ಉಳ್ಕೊಳ್ಳುತ್ತೆ. ಜೊತೆಗೆ